ಇನ್ನ ಮಲಗಿಲ್ಲ, ನಿದ್ದೆ ಮಾಡಿಲ್ಲ, ನಡೀರಪ್ಪ. ನಾವು ನಿಮ್ಮ ಸುಮಾರು ಬೆಳಗ್ಗೆ ಸರ್ ಏನು ಸರ್ ಹುಬ್ಳಿಗೆ ಬಂದಿರಿ ಸರ್? ಹುಬ್ಳಿ ಹೊರಟ್ಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ. ಅದಾದ್ಮೇಲೆ ಗದಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಇವೆರಡು ಕಾರ್ಯಕ್ರಮ ಇದೆ. ಅದಾದ್ಮೇಲೆ ಬೆಳಗಾವಿ ಹೋಗ್ತೀವಿ. ಇನ್ನು 4 ದಿನ ಇದೆ ಸರ್ ಅಧಿವೇಶನ. ಉತ್ತರ ಕನ್ನಡದ ಯಾವ ವಿಷಯದ ಚರ್ಚೆ ಆಗ್ತಾ ಇಲ್ಲ? ಬಿಜೆಪಿಯವ್ರಿಗೆ ಯಾವುದು ಇಂಟ್ರೆಸ್ಟ್ ಇಲ್ವಲ್ಲ, ಏನು ಮಾಡೋದು? ಬಿಜೆಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಕಲ್ಲು ಹೊಡೆದು ಕೈ ಹೊಡೆದು ಆಯಿತು ಅಂತ ಅವ್ರು ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ, ಪಾಪ ಏನೋ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನಾನೇ ರೆಡಿ ಇದ್ದೀನಿ. ನೀರಾವರಿ ಮಾಡಲಿ, ಎಲ್ಲ ಮಾಡಲಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಮಹದಾಯಿ ತಾರ್ಕಿಕ ಅಂತ್ಯ ಯಾವಾಗ ಸರ್? ಮಹದಾಯಿಗೆ ತಾರ್ಕಿಕ ಅಂತ್ಯ ಯಾವಾಗ ಸರ್? ಈಗ ನಾನು ಮೊನ್ನೆ ತಾನೇ ಮಿನಿಸ್ಟ್ರನ್ನ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ. ಆಮೇಲೆ ಪ್ರಹ್ಲಾದ್ ಜೋಶಿ ಹಬ್ಬಕ್ಕೂ ಹೋಗಿ ಭೇಟಿ ಮಾಡಿದ್ದೆ. ಅವರು ಹೇಳಿದ್ದೀವಿ ಅಂತ ಹೇಳಿದ್ರು. ಅವರು ಹೇಳಿದ್ರು ಇವ್ರು ಹೇಳಿದ್ದಾರೆ ಅಂತ ಹೇಳಿದ್ರು. ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಎಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಕೆಲಸ ಪ್ರಾರಂಭ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು, ಏಕೆಂದರೆ ಸೆಲೆಬ್ರೇಷನ್ ಮಾಡಿದವರು ಅವರು, ನಾವು ಕೆಲಸ ಮಾಡೋರು ನಾವು. ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಸರಿ ವಿಧಾನಸೌಧದಲ್ಲಿ ಕೋವಿಡ್ FIR ಆಗಿದೆ. ಅದರಲ್ಲಿ ಕೂಡ ಯಾರ ಹೆಸರಿಲ್ಲ, ಕೇವಲ ರಾಜಕಾರಣಿಗಳು ಅಧಿಕಾರಿಗಳಂತ ಮಾತ್ರ ಮೆನ್ಷನ್ ಮಾಡಿರುವಂಥದ್ದು. ಬಿಜೆಪಿ ಮೇಲೆ ತಮ್ಮ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ನಾವು ಯಾರೋ ಬಿಜೆಪಿಯವ್ರ ಮೇಲೆ ಹೇಳವಲ್ರಿ, ಅವ್ರು ಕುನ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನು ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ FIR ಹಾಕಿದ್ದಾರೆ. ನೋಡೋಣ ಅವ್ರೇನೋ ಮಾಡ್ತಾರೆ. Ashwavega English News. Coming soon. Your channel, your voice, your trust.